ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ವಿಎಂ ವೃತ್ತದಲ್ಲಿ ದಿನಾಂಕ ಆಗಸ್ಟ್ 22, 2024 ರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದ ಮೇರೆಗೆ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ ಹಾಗೂ ಪಿಎಸ್ಐ ಚನ್ನಯ್ಯ ದೇವೂರರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಉಚಿತ 12 ಹೆಲ್ಮೆಟ್ ವಿತರಿಸಿ ಪ್ರಾಣ ಸುರಕ್ಷತೆಗಾಗಿ ಕಡ್ಡಾಯ ಹೆಲ್ಮೆಟ್ ಧರಿಸಲು ಜಾಗೃತಿ ಅಭಿಯಾನ ಜರುಗಿತು. ಈ ಒಂದು ಹೆಲ್ಮೆಟ್ ವಿತರಣೆಯ ಅಭಿಯಾನ ಉದ್ದೇಶಿಸಿ ಪಿಎಸ್ಐ ಚನ್ನಯ್ಯ ದೇವೂರರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ದಿನೇ ದಿನೇ ಸರಣಿ ರಸ್ತೆಯ ಅಪಘಾತದಲ್ಲಿ ಜನತೆಯು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಂಡು ತಮ್ಮನ್ನು ನಂಬಿಕೊಂಡ ಕುಟುಂಬಕ್ಕೆ ಸಂಕಷ್ಟವನ್ನು ತಂದು ಒಡ್ಡುತ್ತಿದ್ದಾರೆ. ಹಾಗಾಗಿ ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದ ಮೇರೆಗೆ ಬೈಕ್ ಸವಾರರ ಪ್ರಾಣದ ಸುರಕ್ಷತೆಗಾಗಿಯೇ ಪೊಲೀಸ್ ಇಲಾಖೆಯು ದಂಡ ಹಾಕಲಾಗುತ್ತಿತ್ತು. ಅದನ್ನು ಬಿಟ್ಟು ಸದ್ಯ ಕಾನೂನನ್ನು ಗೌರವಿಸಿ ಹೆಲ್ಮೆಟ್ ಧರಿಸಿದವರನ್ನು ಗುಲಾಬಿ ಹೂವನ್ನು ನೀಡಿ ಗೌರವಿಸುತ್ತಾ ಹೆಲ್ಮೆಟ್ ಧರಿಸದವರಿಗೆ ಉಚಿತ ಹೆಲ್ಮೆಟ್ಗಳನ್ನು ನೀಡಿ ಜಾಗೃತಿಪಡಿಸುತ್ತಿದ್ದೇವೆ. ಹಾಗಾಗಿ ಇನ್ನು ಮುಂದೆ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕು. ಒಂದು ಪಕ್ಷ ಕಾನೂನು ಉಲ್ಲಂಘಿಸಿದರೆ ಪೊಲೀಸ್ ಇಲಾಖೆಯು ಯಾವ ಶಿಸ್ತು ಕ್ರಮ ಜರುಗಿಸಬೇಕೋ ಅದಕ್ಕೆ ಸದಾ ಸಿದ್ಧವಾಗಿರುತ್ತದೆ ಎಂದು ಖಡಕ್ಕೆಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಇತರ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಾವಿಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ವಿಎಂ ಸರ್ಕಲ್ ಒಳಗೆ ಯಾಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ಹುನಗುಂದೊಳಗೆ ದಿನನಿತ್ಯ ಆಕ್ಸಿಡೆಂಟ್ ಎಷ್ಟು ಆಗ್ತವೆ, ಯಾರೂ ಹೆಲ್ಮೆಟ್ ಹಾಕೊಳ್ಳಲ್ಲ. ನಮ್ಮಲ್ಲಿ ಒಂದು 20 ಕೇಸ್ ಆಗಿದ್ದಾವೆ, ಏನು ಹೆಲ್ಮೆಟ್ ಇಲ್ಲಾರ್ದೇ ಕಟ್ಟಿರುವಂಥ ಕೇಸ್ಗಳು. ಅದಕ್ಕೆ ನಾವು ಇವತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮಾನ್ಯ ಆದೇಶದಂತೆ ಎಲ್ರಿಗೂ ನಾವು ಇವತ್ತು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಇಡೀ ಊರಿಗೆ ಹೆಲ್ಮೆಟ್ ಕೊಡೋಕ್ಕಾಗಲ್ಲ, ನಿಮಗೆಲ್ಲ ಅವೇರ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಹೆಲ್ಮೆಟ್ಗಳನ್ನು ಕೊಟ್ಟು ಯಾರು ಹೆಲ್ಮೆಟ್ ಹಾಕೊಂಡಿರ್ತಾರೋ ಅವ್ರಿಗೆ ರೋಸ್ ಕೊಟ್ಟು ಮಿಸ್ ಮಾಡಿದ್ದೀವಿ. ಯಾರು ಹೆಲ್ಮೆಟ್ ಹಾಕೋದಿಲ್ಲ ಅವ್ರಿಗೆ ಹೆಲ್ಮೆಟ್ ಕೊಟ್ಟಿದ್ದೀವಿ. ನೀವು ನಿಮ್ಮ ಜೀವನ ಉಳಿಸ್ಕೋಬೇಕಂದ್ರೆ ಒಂದು ಹೆಲ್ಮೆಟ್ಟು ಒಂದು ಎಲ್ಲ ಒಂದು ಖರ್ಚು ಮಾಡ್ತಿರ್ತೀವಿ, ಒಂದು 200 ಖರ್ಚು ಮಾಡ್ತಿರ್ತೀವಿ. ಅದನ್ನು ಬಿಟ್ಟು ಒಂದು ಹೆಲ್ಮೆಟ್ ಖರೀದಿ ಮಾಡಿ. ಆ ಹೆಲ್ಮೆಟ್ ನಿಮ್ಮ ಜೀವ ಉಳಿಸುತ್ತೆ. ಯಾರೋ ಒಬ್ಬ 20-25 ವಯಸ್ಸಿನ ಹುಡುಗ ಎಲ್ಲೋ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ಟ ಅಂತಂದರೆ ಒಂದು ಕುಟುಂಬಕ್ಕೆ ಲಾಸ್ ಅದು, ಹೌದಲ್ಲ? ಒಂದು ಕುಟುಂಬಕ್ಕೆ ಕೂಡ ದೊಡ್ಡ ಲಾಸ್, ತಿಂಗಳಾಗೋದಂಥ ನಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಕೈ ಮುಗಿದು ಹೇಳ್ತೀವಿ, ಎಲ್ಲರೂ ಹೆಲ್ಮೆಟ್ ಹಾಕೋದು. ನಾವು ನಿಮಗೆ ಕೇಸ್ ಹಾಕಬೇಕು ಅನ್ನೋ ಉದ್ದೇಶ ಇಲ್ಲ ನಮಗೆ, ನಿಮ್ಮ ಜೀವ ಸಂರಕ್ಷವಾಗಿರಲಿ ಅನ್ನೋ ಉದ್ದೇಶ ನಮ್ಮ ಡಿಪಾರ್ಟ್ಮೆಂಟಿಗೆ. ಅದಕ್ಕೆ ಇವತ್ತಿಂದ ಹೆಲ್ಮೆಟ್ ಕೊಟ್ಟು ಹೇಳ್ತಿದ್ದೀವಿ, ಇಷ್ಟು ದಿವಸ ಹಾಗೆ ಹೇಳಿದ್ದೀವಿ. ನಾಳೆಯಿಂದ ಮತ್ತೆ ನೀವು ಏನೇ ಮಾಡಿದ್ರೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಹುನಗುಂದ ನಗರದಾಗಿರುವಂಥ ಎಲ್ಲ ನಗರವಾಸಿಗಳಿಗೆ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ಒಂದು ನನ್ನ ಮನವಿ ಏನಂತಂದರೆ, ಕಂಪಲ್ಸರಿಯಾಗಿ ಎಲ್ಲರೂ ಹೆಲ್ಮೆಟ್ನ ಬಳಸಿ. ಧನ್ಯವಾದ. ಹಾಕೊಂಡು ಹೆಲ್ಮೆಟ್